This video lesson is for semester 5 core English paper on the 20th century for BA optional students of Mangalore University. This lesson corresponds to session 9 in the course plan on modernist movement. This lesson only introduces the modernist movement. The learning objective of this session is to familiarize the context of the frequently used critical concepts in the study of literature to enable note making and concept evaluation. ಈ ಸೆಷನ್ ನಿಮ್ಮನ್ನು ಏನು ಮಾಡ್ತದೆ ಅಂದರೆ ಪರಿಚಿತಗೊಳಿಸ್ತದೆ ನಿಮ್ಮನ್ನು ಟು ದ ಕಾಂಟೆಕ್ಸ್ಟ್ ಆಫ್ ಫ್ರೀಕ್ವೆಂಟ್ಲಿ ಯೂಸ್ ಕ್ರಿಟಿಕಲ್ ಕಾನ್ಸೆಪ್ಟ್ಸ್. ಪದೇ ಪದೇ ಯೂಸ್ ಮಾಡುವಂತಹ ಕ್ರಿಟಿಕಲ್ ಕಾನ್ಸೆಪ್ಟ್ಸ್ ಜೊತೆ ನಿಮ್ಮ ಪರಿಚಯ ಮಾಡಿಸ್ತದೆ ಇನ್ ದ ಸ್ಟಡಿ ಆಫ್ ಲಿಟ್ರೇಚರ್. ಲಿಟ್ರೇಚರ್ನ ಅಧ್ಯಯನ ಮಾಡುವಾಗ ನಿಮಗೆ ಬೇಕಾಗಿರುವಂಥ ಕ್ರಿಟಿಕಲ್ ಕಾನ್ಸೆಪ್ಟ್ಸ್ನ ಕೊಡುತ್ತೆ ಟು ಎನೇಬಲ್ ನೋಟ್ ಮೇಕಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಇವ್ಯಾಲ್ಯೂಯೇಷನ್. ಸೊ ಎಂಡ್ ಆಫ್ ದಿಸ್ ಸೆಷನ್ you will be able to it enables you to make notes and also ಕಾನ್ಸೆಪ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಅಸೆಸ್ ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ದ ಸೆಷನ್ ಔಟ್ಕಮ್ ಈಸ್ to get an academic orientation in their response to literature and society. Students ಅವರ academic orientation to literature and society ಇದು ಎರಡನ್ನು ರೂಪಿಸೋ ಅಂಥ ಕೆಲಸನ ಮಾಡ್ತದೆ. They use the terms in their responses to literary works. ನೀವು ಬೇರೆ ಲಿಟ್ರೇಚರ್ ಅಥವಾ ಲಿಟ್ರರಿ ವರ್ಕ್ಸ್ನ ಓದುವಾಗ ಈ ಥರದ್ದು ಕಾನ್ಸೆಪ್ಟ್ಸ್ನ ಉಪಯೋಗಿಸಿ ಯು ವಿಲ್ ಹ್ಯಾವ್ ಟು be able to understand and interpret those terms. Let's begin the modernist movement and let's begin to understand what it entails. The term modernism is widely used to identify new and distinctive features in the subjects, forms, concepts and styles of literature and the other arts in the early decades of the 20th century, but especially after World War I, which is from 1914 to 1918. This definition of modernism is taken from M.H. Abraham's A Glossary of Literary Terms. You may find this definition in the book's entry on modernism. ಗ್ಲಾಸರಿ ಆಫ್ ಲಿಟರರಿ ಟರ್ಮ್ಸ್ ಈಗಾಗಲೇ ನಿಮಗೆ ಪರಿಚಯ ಇಲ್ಲದೇ ಇದ್ದರೆ ತುಂಬ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್. ಗ್ಲಾಸರಿ ಅಂದರೆ ಕಷ್ಟ ಪದಗಳ ಅರ್ಥ ವಿವರಣೆ ಕೊಡುವಂಥ ಪುಸ್ತಕ. ದಟ್ ಈಸ್ ಗ್ಲಾಸ್. ಟು ಗ್ಲಾಸ್ ಇಸ್ ಟು ಎಕ್ಸ್ಪ್ಲೇನ್ ಆರ್ ಟು ಗಿವ್ ದ ಮೀನಿಂಗ್ ಆರ್ ಡೆಫಿನಿಷನ್ ಆಫ್ ಅ ಪರ್ಟಿಕ್ಯುಲರ್ ಟರ್ಮ್. ಈ M.H. Abrahamsದು ಗ್ಲಾಸರಿ ನಿಮ್ಮ ಹತ್ರ ಇದ್ದರೆ ತುಂಬ ಅನುಕೂಲ. ಇಫ್ ಯು ಆರ್ ಪ್ಲ್ಯಾನಿಂಗ್ ಟು continue in literary studies, this is one of the reference books that you need to have. ಇದರಲ್ಲಿರುವಂಥದ್ದು ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ನ ನಿಮಗೆ ತುಂಬ ಚೆನ್ನಾಗಿ ಹೇಳ್ಕೊಡುತ್ತೆ. ಸೊ ಆದ್ದರಿಂದ ದಿಸ್ ಬುಕ್ನಲ್ಲಿ ಇರುವಂತಹ ಮಾಡರ್ನಿಸಮ್ ಡೆಫಿನೇಷನ್ನ ಐ ಹ್ಯಾವ್ ಯೂಸ್ಡ್ ಇಟ್ ಹಿಯರ್. ದ ಟರ್ಮ್ ಮಾಡರ್ನಿಸಮ್ ಅಕಾರ್ಡಿಂಗ್ ಟು M.H. Abrahams is used widely to identify new and distinctive features in the subjects, forms, concepts and styles of literature and the other arts in the early decades of the 20th century, but especially after World War I. World War I ನಡೆದಿದ್ದು ಯಾವಾಗ 1914 to 1918. ಇದರ ನಂತರದಲ್ಲಿ ನಾವು ಕೆಲವು ಕಾನ್ಸೆಪ್ಟ್ಸ್ನ ಫೀಚರ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ಬೋತ್ ಇನ್ ಲಿಟ್ರೇಚರ್ ಆ್ಯಂಡ್ ಆರ್ಟ್. ಸೊ ಅದು ವಿಷಯ ವಸ್ತು ಆಗಿರ್ಬೋದು, ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಫಾರ್ಮ್ ಅಂದರೆ ಯಾವ ರೂಪದಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ, ವೆದರ್ ಇಟ್ ಈಸ್ ಪೇಂಟಿಂಗ್ ಆರ್ ಲಿಟ್ರೇಚರ್ ಆರ್ ದೋಸ್ ಥಿಂಗ್ಸ್, ಕಾನ್ಸೆಪ್ಟ್ಸ್ ಮತ್ತು ಸ್ಟೈಲ್ಸ್ ಆಫ್ ಲಿಟ್ರೇಚರ್ ಆ್ಯಂಡ್ ಅದರ್ ಆರ್ಟ್ಸ್ ಇನ್ ಅರ್ಲಿ ಡೆಕೇಡ್ಸ್ ಆಫ್ 20th century. ಸೊ 20th century ಅರ್ಲಿ ಡೆಕೇಡ್ಸ್ನಲ್ಲಿ, ಡೆಕೇಡ್ಸ್ ಅಂದರೆ ಗೊತ್ತಲ್ಲ ದಶಕ, ಸ್ಪೆಷಲಿ ಫಸ್ಟ್ ವರ್ಲ್ಡ್ ವಾರ್ ನಂತರದಲ್ಲಿ ಅಂದರೆ 1918 ಆನ್ವರ್ಡ್ಸ್ ಬಂದಂತಹ ಸೊ ಚಾಯ್ಸಸ್ ಇನ್ ಲಿಟ್ರೇಚರ್, ಆರ್ಟ್ಸ್ ಮತ್ತು ಫಾರ್ಮ್ಸ್, ಕಾನ್ಸೆಪ್ಟ್ಸ್ ಇದನ್ನು ಎಲ್ಲವನ್ನು ಐಡೆಂಟಿಫೈ ಮಾಡುವಂಥ ಫೀಚರ್ಸ್ಗೆ ದಟ್ ಪರ್ಟಿಕ್ಯುಲರ್ set of things is called modernism.
ಮಾಡರ್ನಿಸ್ಟ್ ಮೂವ್ಮೆಂಟ್ ಅಂದರೆ ಇಟ್ಸ್ ಅನ್ ಆರ್ಟಿಸ್ಟಿಕ್ ಆ್ಯಂಡ್ ಲಿಟ್ರರಿ ಮೂವ್ಮೆಂಟ್. ಅಂದರೆ ಅವತ್ತಿನ ಸಾಹಿತಿಗಳು ಮತ್ತು ಆರ್ಟಿಸ್ಟ್ ಇಬ್ಬರೂ ಸೇರಿ ಈ ಥರದ ಒಂದು ಮೂಮೆಂಟ್ಗೆ ಒತ್ತು ಕೊಡ್ತಾ ಹೋಗ್ತಾರೆ. ಅಂದರೆ ಇಟ್ ಇನ್ಫಾರ್ಮ್ಸ್, ಇಟ್ಸ್ ನಾಟ್ ಆಸ್ ಇಫ್ ಇವರೆಲ್ಲರೂ ಬಂದು ಬೇಕಂತಲೇ ಒಟ್ಟಿಗೆ ಬಂದು ಏನನ್ನೋ ಶುರು ಮಾಡಿದ್ರು ಅಂತಲ್ಲ. ಯಾವುದೇ ಸಾಹಿತ್ಯಕ ಮೂಮೆಂಟ್ ಇದೆಯಲ್ಲ, ಅದು ಹೇಗಾಗತ್ತೆ ಅಂದರೆ ವೆನ್ ಪೀಪಲ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಈಚ್ ಅದರ್ ಆ್ಯಂಡ್ ದೆ ಸ್ಟಾರ್ಟ್ ಕಾಂಟ್ರಿಬ್ಯೂಟಿಂಗ್ ಟು ಇಟ್. ಈಗ ಕನ್ನಡದಲ್ಲಿ ಹೇಳೋದಾದರೆ ನವ್ಯ, ನವೋದಯ ಅಥವಾ ಬಂಡಾಯ ಸಾಹಿತ್ಯ ಅಂತ ಎಲ್ಲ ಮಾತಾಡುವಾಗ ವಾಟ್ ವಿ ಆರ್ ಆ್ಯಕ್ಚುಲಿ ರೆಫರಿಂಗ್ ಟು ಇಸ್ ಅ ಲಿಟ್ರರಿ ಮೂವ್ಮೆಂಟ್. ಆ ಲಿಟ್ರರಿ ಮೂವ್ಮೆಂಟಲ್ಲಿ ಅಂದರೆ ಹೇಳುವಾಗ what we want to kind of focus on in all these different terms is the idea that people get influenced. ಅವತ್ತಿಗೆ ಬರಿತಾ ಇರುವಂಥವ್ರು ಅಥವಾ ಸೃಜನಾತ್ಮಕವಾಗಿ ಯೋಚನೆ ಮಾಡುವಂಥವ್ರು ಅಥವಾ ವಿವಿಧ ಕಲಾವಿದರು ಅವತ್ತಿನ ಆ ಸಮಯದ ಇಂಟೆಲೆಕ್ಚುಯಲ್ ಇಂಪಲ್ಸಸ್ಗೆ, ಸೆನ್ಸಿಬಿಲಿಟೀಸ್ಗೆ ಪ್ರಭಾವಿತರಾಗಿ ಏನನ್ನಾದರೂ ಕ್ರಿಯೇಟ್ ಮಾಡ್ತಾರಲ್ಲ, ಆವಾಗ ಇಟ್ ಬಿಕಮ್ಸ್ ಅ ಮೂವ್ಮೆಂಟ್. ಹಾಗೆಯೇ ಮಾಡರ್ನಿಸ್ಟ್ ಮೂವ್ಮೆಂಟ್ ಫಸ್ಟ್ ವರ್ಲ್ಡ್ ವಾರ್ ನಂತರದಲ್ಲಿ ಎಷ್ಟೋ ವಿಷಯ ವಸ್ತುಗಳನ್ನು ಆರಿಸ್ಕೊಳ್ಳೋದಾಗಲಿ, ಹೇಗೆ ಬರೆಯೋದು ಆಗಲಿ. ಸೊ ನವ್ಯಕ್ಕೆ ಒಂದು ಸ್ಪೆಷಲ್ ರೈಟಿಂಗ್ ಸ್ಟೈಲ್ ಇದೆ, ಅವರ ವಸ್ತುಗಳೇ ಬೇರೆ. ಈಗ ಬಂಡಾಯ ಸಾಹಿತ್ಯ ತಗೊಳ್ಳೋ ಕಥಾವಸ್ತು ಅಥವಾ ಸಾಹಿತ್ಯಿಕ ವಸ್ತುವೇ ಬೇರೆ. ಹಾಗೆಯೇ ಈ ವಿಷಯ ಯಾವುದನ್ನು ಚೂಸ್ ಮಾಡ್ತಾರೆ, ಹೇಗೆ ಬರೀತಾರೆ. ನಾಟಕ ಒಂದು ಕಡೆ ಪಾಪ್ಯುಲರ್ ಆದರೆ ಇನ್ನೊಂದು ಕಡೆ ಪೊಯಿಟ್ರಿ ಪಾಪ್ಯುಲರ್ ಆಗ್ತದೆ. ಈಗ ನವೋದಯದಲ್ಲಿ ಪೊಯಿಟ್ರಿಗಿರುವಂಥ ಹೊತ್ತು ನಾವೆಲ್ಗೆ ಇಲ್ಲ, ಆದರೆ ನವ್ಯಕ್ಕೆ ಬಂದ ತಕ್ಷಣ ನಾವೆಲ್ ಮತ್ತು ನಾಟಕ ಎರಡೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ಇಲ್ಲೂ ಸಹ ಲಿಟ್ರರಿ ಫಾರ್ಮ್ಸ್ನಲ್ಲಿ ಎಕ್ಸ್ಪೆರಿಮೆಂಟೇಷನ್ ನಡೆಯುತ್ತೆ. ಅಂದರೆ ಒಬ್ಬರಿಂದ ಒಬ್ಬರು ಪ್ರಭಾವಿತರಾಗಿ ಆ ಸಮಯದ ಚಲನೆಯಲ್ಲಿ ಎಲ್ಲರೂ ಇರ್ತಾರೆ ಅನ್ನೋದು. ಸೊ ಮಾಡರ್ನಿಸ್ಟ್ ಮೂಮೆಂಟ್ ಅಂತ ಹೇಳುವಾಗ ಇಟ್ ಕಂಪ್ರೈಸ್ ಮೂಮೆಂಟ್ಸ್ ಇನ್ ಬ್ರಿಟನ್ ಆ್ಯಂಡ್ ಅಮೇರಿಕಾ ಬಿಟ್ವೀನ್ 1910 ಆ್ಯಂಡ್ 1930. 1910 ಮತ್ತು 1930 ಮಧ್ಯದಲ್ಲಿ ಲಿಟ್ರರಿ ಮತ್ತು ಆರ್ಟಿಸ್ಟಿಕ್ ಮೂಮೆಂಟ್ಸ್ ಬೋತ್ ಇನ್ ಬ್ರಿಟನ್ ಆ್ಯಂಡ್ ಅಮೇರಿಕಾ. ಬರೀ ಬ್ರಿಟನ್ ಒಂದೇ ಅಲ್ಲ, UK ಒಂದೇ ಅಲ್ಲ. ದಿಸ್ ಇಸ್ ನಾಟ್ ಜಸ್ಟ್ confined to the British society or the English society. It's also a kind of movement that influenced the American intellectual culture. So important exponents and practitioners include. Exponents ಅಂದರೆ ಅದನ್ನು ಎತ್ತಿ ಹಿಡಿದವರು, ಆ್ಯಂಡ್ ಪ್ರಾಕ್ಟಿಷನರ್ಸ್ ಅಂದರೆ ಆ ಥರ ದಾರಿಯಲ್ಲಿ ಮಾರ್ಗದಲ್ಲಿ ಹೋದಂಥವ್ರು ಯಾರ್ಯಾರು ಅಂದರೆ ಮಾರ್ಸೆಲ್ ಪ್ರೌಸ್ಟ್, ಜೇಮ್ಸ್ ಜಾಯ್ಸ್. ಈಗಾಗಲೇ ನಾನು ಜೇಮ್ಸ್ ಜಾಯ್ಸ್ ಬಗ್ಗೆ ಹೇಳಿದ್ದೀನಿ. ಮಾರ್ಸೆಲ್ ಪ್ರೌಸ್ಟ್ ಅನ್ನೋರು ಹಿ ಈಸ್ ಆ್ಯಕ್ಚುಲಿ ಅ ಪರ್ಸನ್ ಹೂ ಈಸ್ ನೋನ್ ಫಾರ್, ಇವತ್ತಿಗೂ ಪ್ರೌಸ್ಟ್ ಕ್ವೆಶ್ಚನೇರ್ ಅಂತ ಒಂದು ಇದಿದೆ. ಅಂದರೆ ಯಾರನ್ನಾದರೂ ಇಂಟರ್ವ್ಯೂ ಮಾಡಬೇಕಾದ್ರೆ ಪ್ರೌಸ್ಟ್ ಕೇಳುವಂಥ ಪ್ರಶ್ನೆಗಳು ಅನ್ನುವಂಥ ಅದು ಇವತ್ತಿಗೂ ಇಟ್ಸ್ ವೆರಿ ಪಾಪ್ಯುಲರ್. ಎಜ್ರಾ ಪೌಂಡ್ ಇಸ್ ಅನದರ್ ಪೊಯೆಟ್. T.S. Eliot is a poet, English poet. William Faulkner, Virginia Woolf, Franz Kafka, ಲೂಯಿ ಪಿರಾಂಡೆಲೋ. ಬೇರೆ ಬೇರೆ ಯುರೋಪಿನ ಹಲವು ದೇಶಗಳಿಂದ ಬಂದಂಥವರು. ಮತ್ತು ಈವನ್ ಫಾಕ್ನರ್ ಫಾರ್ ಎಕ್ಸಾಂಪಲ್ ಈಸ್ ಅಮೇರಿಕನ್. ಕಾಫ್ಕಾ ಈಸ್ ಅನ್ ಅಬ್ಸರ್ಡಿಸ್ಟ್. ಅಂದರೆ ನಮ್ಮ ಜೀವನಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಅನ್ನೋದರ ಬಗ್ಗೆ ಬರೆಯುವಂಥವ್ರು. ಲೂಯಿ ಪಿರಾಂಡೆಲೋ is a kind of person who wrote in other European languages but was later translated into English. So these are some of the popular names that come into mind whenever we speak about modernist movement. What are the features of modernism? ಈ modernism ಅನ್ನೋದರ ಗುಣಲಕ್ಷಣಗಳೇನು? What are its characteristic features? It is a radical break with traditional Western art and culture in general, following the devastation caused by the war. What it does is it's a radical break with ಟ್ರೆಡಿಷ್ನಲ್ ವೆಸ್ಟರ್ನ್ ಆರ್ಟ್ ಆ್ಯಂಡ್ ಕಲ್ಚರ್. ಅಲ್ಲಿಗೆ ಆ ಸಮಯದವರೆಗೆ ಇದ್ದಂತಹ 20th century ಸಮಯದವರೆಗೆ ಇದ್ದಂತಹ ಟ್ರೆಡಿಷ್ನಲ್ ವೆಸ್ಟರ್ನ್ ಆರ್ಟ್ ಮತ್ತು ಕಲ್ಚರ್ನಿಂದ ರ್ಯಾಡಿಕಲ್ ಆಗಿ ಬ್ರೇಕ್ ಆಗ್ತದೆ. ರ್ಯಾಡಿಕಲ್ ಅಂದರೆ ಪೂರ್ಣವಾಗಿ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಕಂಪ್ಲೀಟ್, ದ ಬ್ರೇಕ್ ಇಸ್ ಕಂಪ್ಲೀಟ್ ಫಾಲೋಯಿಂಗ್ ದ ಡಿವಾಸ್ಟೇಷನ್ ಕಾಸ್ ಬೈ ದಿ ವಾರ್. ಈ ಬ್ರೇಕ್ಗೆ ಕಾರಣ ಏನಪ್ಪ ಅಂದರೆ ಅವತ್ತು ನಡೀತಿದ್ದಂಥ ವಾರ್ ನಡೆದಾಗ ಬದುಕಿನಲ್ಲಿ ಸಾವೇ ದೊಡ್ಡದಾಗ್ದಾಗ ಬೇರೆ ಇನ್ಯಾವುದೂ ಯಾವ ವಿಷಯನೂ ದೊಡ್ಡದಂತ ಅನಿಸಲ್ಲ. ಸೊ ವಾರ್ ತರುವಂಥ ಮೆಂಟ್ಯಾಲಿಟಿ ಆ್ಯಂಡ್ ಮೈಂಡ್ ಸೆಟ್, ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೈಂಡ್ ಸೆಟ್ ಆ್ಯಂಡ್ ಇಟ್ ಕೈಂಡ್ ಆಫ್ ಕ್ರಿಯೇಟ್ಸ್. ಅಂದರೆ ಸಾಹಿತ್ಯ ಏನು ಮಾಡಬೇಕು, ಅದರ ಕೆಲಸ ಏನು, ವಾಟ್ ಮಸ್ಟ್ ಬಿ ಇಟ್ಸ್ ಫಂಕ್ಷನ್, ಆಲ್ ದೀಸ್ ಥಿಂಗ್ಸ್ suddenly change when war happens and people begin to lose things that were valuable to them.
So what happens following the war is a questioning of traditional modes of social organization. ಅಲ್ಲಿವರೆಗೂ ಇದ್ದಂತಹ ಸೋಷಲ್ ಆರ್ಗನೈಸೇಷನ್ ಅಂದರೆ ಬಹುತೇಕ ಯುರೋಪಿಯನ್ ಸೊಸೈಟಿ, ಅಮೇರಿಕನ್ ಸೊಸೈಟಿ ಇದೆಲ್ಲ ಕ್ಲಾಸ್ ಬೇಸ್ ಸೊಸೈಟಿ. ನಾವು ಹೇಗೆ ಕಾಸ್ಟ್ ಬೇಸ್ ಸೊಸೈಟಿನೋ ಹಾಗೆ ಅವರು ಕ್ಲಾಸ್ ಅಂದರೆ ವರ್ಗೀಯವಾಗಿ ಡಿವಿಷನ್ ಹೊಂದಿರುವಂತಹ ಸೊಸೈಟಿ. ಸೊ ಅದರಲ್ಲಿ ಈ ಹಳೆ ಇದರಲ್ಲಿ ಅರಿಸ್ಟೋಕ್ರಸಿ ಮೇಲಿರ್ತದೆ, ಇನ್ನು ಕೆಳಗಡೆ ಇರೋರೆಲ್ಲ ಬೇರೆ ವರ್ಕಿಂಗ್ ಕ್ಲಾಸ್ ಎಲ್ಲ. ಈ ಡಿಸ್ಟಿಂಕ್ಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ವಾಟ್ ಹ್ಯಾಪನ್ಸ್ ವಿತ್ ವಾರ್ ಇಸ್, ಸೊ ಈ ಅಂತರ ಇರುತ್ತಲ್ಲ, ಅರಿಸ್ಟೋಕ್ರಸಿಗೆ ಕೊಡ್ತಿದ್ದಂತಹ ಮರ್ಯಾದೆ ಆಗಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ದೇರ್ isn't much difference between the ruling class or the upper classes and the lower classes and the bourgeois mode of economic production. ಸೊ bourgeois mode of economic ಪ್ರೊಡಕ್ಷನ್ ಅಂದರೆ ಇಲ್ಲಿಗೆ ಹಿಂದೆ ಫ್ಯೂಡಲ್ ಸೊಸೈಟಿ ಇರುತ್ತೆ, ಮಾಡರ್ನಿಸ್ಟ್ ಸೊಸೈಟಿ ಬರುವಂಥದ್ದು. ಫ್ಯೂಡಲ್ ಸೊಸೈಟಿ ಅಂದರೆ ಈಗ ಒಂದು ಗೌಡವನೋ ಒಂದು ಪಟೇಲನ ಕೈ ಕೆಳಗಡೆ ಇರುವಂತಹ ಆಳುಗಳೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ದಟ್ ಈಸ್ ಫ್ಯೂಡಲ್ ಕೈಂಡ್ ಆಫ್ ಸೊಸೈಟಿ. ಒಬ್ಬ ಆಳ್ತಾ ಇರ್ತಾನೆ, ಅವ್ನಿಗೆ ಸುತ್ತ ಕೆಲಸ ಮಾಡ್ತಿರ್ತಾರೆ. ಸೊ ದಿಸ್ ಇಸ್ ದ ಬೂರ್ಜ್ವಾ ಮೋಡ್ ಆಫ್ ಎಕನಾಮಿಕ್ ಪ್ರೊಡಕ್ಷನ್. ಸೊ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಫ್ಯೂಡಲಿಸಮ್ ಇಂದ ಕ್ಯಾಪಿಟಲಿಸ್ಟ್ ಸೊಸೈಟಿ ಅಂದರೆ ಬಂಡವಾಳಶಾಹಿ, ಯಾರ ಹತ್ರ ದುಡ್ಡಿರುತ್ತೋ ಅವನು ಹಣ ಕೂಡಿ ಹಿ ಕ್ಯಾನ್ ಚೇಂಜ್. ದೇರ್ ಇಸ್ ಆಲ್ಸೋ ದಿಸ್ ಕಾನ್ಸೆಪ್ಟ್ ಆಫ್ ಲೇಬರ್ ಕ್ಯಾನ್ ಬಿ ಸೋಲ್ಡ್. ಹಿಂದೆ ಫ್ಯೂಡಲ್ ಸೊಸೈಟಿಯಲ್ಲಿ ಏನಾಗುತ್ತೆ ಅಂದರೆ ಲೇಬರ್ ಈಸ್ ನಾಟ್ ಸಮಥಿಂಗ್ ದಟ್ ಈಸ್ ಸೋಲ್ಡ್. ಇಲ್ಲಿಂದಲೇ ಮಾರ್ಕ್ಸಿಸ್ಟ್ ಥಿಯರಿ ಹುಟ್ಕೊಳ್ಳೋದು ನಿಮಗೆ. ಇದಕ್ಕೆ ಮುಂಚೆ ಯಾವುದೋ ಒಬ್ಬ ಪಟೇಲನ ಜೊತೆನೋ ಗೌಡನ ಜೊತೆನೋ ಅಥವಾ ಇನ್ಯಾವುದೋ ಬ್ಯಾರನ್, ಇಂಗ್ಲೀಷ್ ಸೊಸೈಟಿಯಲ್ಲಾದರೆ ಬ್ಯಾರನ್ನೋ ಇವ್ರ ಹತ್ರನೋ ಹೋಗ್ಬಿಟ್ಟು ಕೆಲಸಕ್ಕೆ ಶುರು ಮಾಡಿದ್ರೆ ಅವರ ಮನೆ ಕೈ ಕೆಳಗಡೆನೆ ನೀವು ಇಡೀ ಜೀವನ ಕಳೆದು ಬಿಡಬೇಕು. ಒಂದು ರೀತಿ ಒಕ್ಕಲು ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಕ್ಯಾಪಿಟಲಿಸ್ಟ್ ಮೋಡ್ ಆಫ್ ಪ್ರೊಡಕ್ಷನ್ ಏನಂದರೆ, ಸಿಟೀಸ್ಗೆ ಹೋಗ್ಬಿಟ್ಟು ನಾನು ಅವತ್ತಿನ ಅಂದಿನ ದಿನಕ್ಕೆ ನನ್ನ ಲೇಬರ್ನ ನಾನು ಸೆಲ್ ಮಾಡ್ತೀನಿ, ಅದಕ್ಕೆ ಬಂದಂತಹ ವೇಜ್ನ ತೊಗೊಂಡು ನನ್ನ ಜೀವನ ಸಾಗಿಸ್ತೀನಿ ಅನ್ನೋದು. ಯುವರ್ ಎಕ್ಸಿಸ್ಟೆನ್ಸ್ ಆರ್ ಲೈವ್ಲಿಹುಡ್ ದೇರ್ ಫೋರ್ ಇಸ್ ನಾಟ್ ಡಿಪೆಂಡೆಂಟ್ ಆನ್ you're being sheltered under some feudal lord, and that is the major difference between the bourgeois mode of production, which is which was actually happening before, and the later part. There is also a change in the religion and morality. So war nadita devar melina shraddhe nambike, the faith in the god gets reduced, it gets challenged, and also the old moralistic values, they become obsolete, they become not relevant for that particular time period. There is also a questioning of coherence and durability of Western civilization. ವರ್ಲ್ಡ್ ವಾರ್ ಶುರುವಾಗದೆ ವೆಸ್ಟಲ್ಲಿ ಇವರು ಕೊನೆಗೆ ಪ್ರಶ್ನೆ ಎಲ್ಲಿಗೆ ಬರುತ್ತೆ ಅಂದರೆ ದ ಕೊಹಿಯರೆನ್ಸ್ ಅಂದರೆ ನಮ್ಮ ಬದುಕಿಗೆ ಅರ್ಥ ಇದೆಯಾ ಅನ್ನೋದು, ಆ್ಯಂಡ್ ಡ್ಯೂರಬಿಲಿಟಿ. ಹೀಗೆ ಒಬ್ಬರ ಮೇಲೆ ಒಬ್ಬರು ಕಚ್ಚಾಡ್ಕೊಂಡು ಯುದ್ಧ ಮಾಡ್ತಾ ಇದ್ದರೆ ವಿಲ್ ವಿ ಆ್ಯಕ್ಚುಲಿ ಬಿ ಡ್ಯೂರಬಲ್ ಅಂದರೆ ನಾವು ಉಳ್ಕೋತೀವ, ಮನುಷ್ಯ ಕುಲ ಉಳ್ಕೊಳ್ಳುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿ ಕಾಡ್ತಾ ಇರುತ್ತೆ. ಇದು ಈ ಸಮಯದ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನಾಗ್ತಿದೆ ಈ ಸಮಯದಲ್ಲಿ ಹಿಸ್ಟಾರಿಕಲಿ ಅಂತ. ದ ಪೀರಿಯಡ್ ಫಾಲೋಯಿಂಗ್ ದ ಫಸ್ಟ್ ವರ್ಲ್ಡ್ ವಾರ್ ಹೆರಲ್ಡ್ಸ್ ಅಂದರೆ ಇಟ್ ಬಿಗಿನ್ಸ್ ಮಾಡರ್ನಿಸ್ಟ್ ಥಿಂಕಿಂಗ್ ಆಫ್ ವಿಚ್ ನೀಚ್, ಮಾರ್ಕ್ಸ್, ಫ್ರಾಯ್ಡ್, ಫ್ರೇಸರ್ ಆರ್ ಪ್ರಿಕರ್ಸರ್ಸ್. ಸೊ ಇಲ್ಲಿ ಇಂಟೆಲೆಕ್ಚುಯಲ್ಸ್ ನಾನು ಕೆಲವದನ್ನು ಮೆನ್ಷನ್ ಮಾಡ್ತಿರೋದು. ನೀಚ್ ಇಸ್ ಅ ಕೈಂಡ್ ಆಫ್ ಫಿಲಾಸಫರ್, ಅ ಪರ್ಸನ್ ಹೂ ಒಂಥರ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಇದೆ. ನೀಚ್ ಇಸ್ ಅ ಜರ್ಮನ್ ಫಿಲಾಸಫರ್ ಹೂ ಕಮ್ಸ್ ಅಟ್ ದ ಎಂಡ್ ಆಫ್ 19th century. ಇವರು ಎಲ್ಲರೂ ಬರುವಂಥದ್ದು ಇಲ್ಲಿ ಮೆನ್ಷನ್ ಮಾಡ್ತಿರೋ ಹೆಸರುಗಳು. ಮಾರ್ಕ್ಸ್, ಆ್ಯಸ್ ಯು ನೋ, ಮಾರ್ಕ್ಸಿಸ್ಟ್ ವಾದ ಗೊತ್ತು ನಿಮಗೆ, ಅಂದರೆ ಕ್ಯಾಪಿಟಲಿಸಮ್ನ ದೊಡ್ಡ ಕ್ರಿಟಿಕ್ ಮಾಡಿದಂತಹ ಮಾರ್ಕ್ಸು. ಅಂದರೆ ಅವತ್ತು ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್ ಆ ಸೊಸೈಟಿಯಲ್ಲಿ ಆಗ್ತಾ ಇರುತ್ತೆ. ಎಲ್ಲಿಂದ ಅಂದರೆ ಫ್ಯೂಡಲಿಸ್ಟ್ ಸೊಸೈಟಿ ಟು ಕ್ಯಾಪಿಟಲಿಸ್ಟ್ ಸೊಸೈಟಿ. ಕ್ಯಾಪಿಟಲಿಸ್ಟ್ ಸೊಸೈಟಿ ಬಂದು ಏನು ಮಾಡುತ್ತೆ, ಹೇಗೆ ಅದರ ಕೆಲಸ ನಡೆಯುತ್ತೆ, ಆಮೇಲೆ ವರ್ಕಿಂಗ್ ಕ್ಲಾಸ್ನ ರೆವಲ್ಯೂಷನ್ ಹೇಗಾಗಬೇಕು, ಇದನ್ನೆಲ್ಲವನ್ನು ಹೇಳುವಂಥವ್ರು ಮಾರ್ಕ್ಸು. ದೆನ್ ಫ್ರಾಯ್ಡ್ ಈಸ್ ಅ ಸೈಕಾಲಜಿಸ್ಟ್, ಈಸ್ ಅ ಮನಃಶಾಸ್ತ್ರಜ್ಞ ಅವರು. ಹಿಸ್ ಐಡಿಯಾ ಆಫ್ feelings, emotions and how mind works. Psychology is a discipline. ಸೊ ಬಹುತೇಕ ನಾವಿವತ್ತು ಯೂನಿವರ್ಸಿಟೀಸಲ್ಲಿ, ಕಾಲೇಜಸ್ನಲ್ಲಿ ಕೂತ್ಕೊಂಡು ಏನು ಸ್ಟಡಿ ಮಾಡ್ತಿದ್ದೀವಲ್ಲ ಸಬ್ಜೆಕ್ಟ್ಸು, ದೇ ಆರ್ ಆಲ್ 20th century ಇನ್ವೆನ್ಷನ್ಸ್. ಸೊ ಇವತ್ತಿನ ನಾಲೆಡ್ಜ್ನ ರೂಪ ಏನಿದೆ ಆ ರೂಪ ನಿಮಗೆ 20th century ಹಿಂದಕ್ಕಿರಲಿಲ್ಲ. ಸೊ ವೆನ್ ಪೀಪಲ್ ಸ್ಟಡಿಡ್ ಥಿಂಗ್ಸ್, ದೇ ಸ್ಟಡಿಡ್ ರೆಟರಿಕ್, ಗ್ರಾಮರ್,
ಫಿಲಾಸಫಿ ಈ ಥರದ ಸಬ್ಜೆಕ್ಟ್ಸ್ನ ಅಧ್ಯಯನ ಮಾಡ್ತಿದ್ರು. ಆದರೆ ಇಂದಿಗೆ ನಾವು ಅಧ್ಯಯನ ಮಾಡ್ತೀವಲ್ಲ, ಸಮಾಜಶಾಸ್ತ್ರ ಆಗಲಿ ಮಾನವಶಾಸ್ತ್ರ ಆಗಲಿ, ಇದೆಲ್ಲ ಬಂದದ್ದು ಒಂದಷ್ಟು ಕೊಲೋನಿಯಲ್ ಪೀರಿಯಡಲ್ಲಿ ಬಂದಿರೋವಂಥದ್ದು, ಸ್ಪೆಷಲಿ ಆಂಥ್ರೋಪಾಲಜಿ, ಸೊಸಿಯಾಲಜಿ ಈ ಥರದ್ದು. ಇನ್ನು ಕೆಲವು ಡಿಸಿಪ್ಲಿನ್ಸು ದೇ ಕೇಮ್ ಆಫ್ಟರ್ 20th century. ಸೊ ಈ ಜ್ಞಾನ ಶಾಖೆಗಳಾಗಲಿ ನಾಲೆಡ್ಜ್ ಡಿಸಿಪ್ಲಿನ್ಸ್ ಆಗಿ ಬೆಳೆದದ್ದು ಓನ್ಲಿ ಆಫ್ಟರ್ ದ ವರ್ಲ್ಡ್ ವಾರ್ ಶುಕ್ ದ ಸೊಸೈಟಿ ಆ್ಯಂಡ್ ಇಟ್ಸ್ ಪರ್ಟಿಕ್ಯುಲರ್ ಸೋಷಿಯಲ್ ಆರ್ಗನೈಸೇಷನ್. ಆ್ಯಂಡ್ ಫ್ರೇಸರ್ ಈಸ್ ಅನದರ್ ಆಂಥ್ರೋಪಾಲಜಿಸ್ಟ್ ಆ್ಯಂಡ್ ಆಲ್ಸೋ ಅ ಲಿಟ್ರರಿ ರೈಟರ್ who's known for his works on myth ಈ ಥರದ್ರ ಬಗ್ಗೆ ಎಲ್ಲ ಬರೆಯುವಂಥ ರೈಟರ್. ಸೊ ಈ 4 ಜನ ದೇ ಆರ್ ಆಲ್ಮೋಸ್ಟ್ ಕನ್ಸಿಡರ್ಡ್ ಆ್ಯಸ್ ಪ್ರಿಕರ್ಸರ್ಸ್ ಅಂದರೆ ಮಾಡರ್ನಿಸ್ಟ್ ಮೂವ್ಮೆಂಟ್ ಬರೋಕ್ಕೆ, ಅಲ್ಲಿಯ ಐಡಿಯಾಸ್ ಜನರೇಟ್ ಆಗೋಕ್ಕೆ ಇವರ ಪ್ರಭಾವ ತುಂಬ ಅದರ ಮೇಲೆ ಇದೆ ಅಂತ. ದೇ ದೆಮ್ಸೆಲ್ಸ್ ಆರ್ ನಾಟ್ ಮಾಡರ್ನಿಸ್ಟ್ ಬಟ್ ದೇ ಆರ್ ಪ್ರಿಕರ್ಸರ್ಸ್ ಟು ಮಾಡರ್ನಿಸಮ್. ಸೊ ಮಾಡರ್ನಿಸಮ್ ಆ್ಯಂಡ್ ಲಿಟ್ರರಿ ಎಕ್ಸ್ಪ್ರೆಷನ್. ಮಾಡರ್ನಿಸಮ್ ಹೇಗೆ ಲಿಟ್ರರಿ ಎಕ್ಸ್ಪ್ರೆಷನ್ ಮೇಲೆ ಪ್ರಭಾವ ಬೀರ್ತದೆ ಅಂತ ನೋಡೋಣ. ಸೊ ಮಾಡರ್ನಿಸ್ಟ್ ರೈಟರ್ಸ್ ಬಿಗ್ಯಾನ್ ಟು ಕ್ವೆಶ್ಚನ್ ದಿ ಅಡಿಕ್ವಸಿ ಆಫ್ ಟ್ರೆಡಿಷನಲ್ ಲಿಟ್ರರಿ ಮೋಡ್ಸ್ ಟು ರೆಪ್ರೆಸೆಂಟ್ ದ ಹಾರ್ಶ್ ಆ್ಯಂಡ್ ಡಿಸೊನೆಂಟ್ ರಿಯಾಲಿಟೀಸ್ ಆಫ್ ಪೋಸ್ಟ್ ವರ್ಲ್ಡ್ ವಾರ್. ಸೊ ಪೋಸ್ಟ್ ವರ್ಲ್ಡ್ ವಾರ್ ವರ್ಲ್ಡಲ್ಲಿ ಇದ್ದಂತಹ ಹಾರ್ಶ್ ಆ್ಯಂಡ್ ಡಿಸೊನೆಂಟ್ ಅಂದರೆ ಹಾರ್ಮೋನಿಯಸ್ ಅಲ್ಲ, ಸಮಾಜದಲ್ಲಿ ಸಾಮರಸ್ಯ ಇಲ್ಲದೆ ಇರುವಂಥದ್ದು ಅನ್ನೋದು. ಸೊ ಅವ್ರಿಗೆ ದೆ ಬಿಗ್ಯಾನ್ ಟು ಕ್ವೆಶ್ಚನ್ ದಿ ಅಡಿಕ್ವಸಿ ಆಫ್ ಟ್ರೆಡಿಷನಲ್ ಲಿಟ್ರರಿ ಮೋಡ್ಸ್. ಸೊ ಪದ್ಯ ಬರೆಯೋದಾಗಲಿ ಅಥವಾ ಇನ್ಯಾವುದೋ ಸಾನೆಟ್ ಬರೆಯೋದಾಗಲಿ ಇಲ್ಲಿಗೆ ಎಂಡ್ ಆಗ್ತಾ ಹೋಗ್ತದೆ. ಅಂದರೆ ದ ವೇ ದೇ ಯೂಸ್ ಟು ಕಂಪೋಸ್ ಆರ್ ಥಿಂಕ್ ಅಬೌಟ್ ಸಾಹಿತ್ಯ, there is a sudden shift here which happens mainly because ನಾವು ಬದುಕ್ತಿರೋ ಲೈಫ್ಗೂ ನಾವು ಸಾಹಿತ್ಯದಲ್ಲಿ ಪ್ರತಿಬಿಂಬಿಸ್ತಾ ಇರುವಂತಹ ವಸ್ತುಗಳಿಗೂ ವಿಷಯಗಳಿಗೂ ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಅವತ್ತಿನ ರೈಟರ್ಸ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಅಬೌಟ್ ರೈಟಿಂಗ್ ಅಬೌಟ್ ಬ್ಯೂಟಿ ಆರ್ ಸಮ್ ಲವರ್ ಆರ್ ರೊಮ್ಯಾಂಟಿಕ್ ಕಾನ್ಸೆಪ್ಟ್ ಆರ್ ಈವನ್ ದ 17th century ಫಾರ್ಮ್ಸ್ ಆಫ್ ಸೆಟೈರ್. ಈ ಥರದ್ದು ಯಾವುದು ವ್ಯಂಗ್ಯ ಆಗಲಿ ಇದು ಆಗಲಿ ಈ ಥರದ್ದು ಯಾವುದೂ ಬೇಕಾಗಿರಲ್ಲ. ಇಟ್ ಈಸ್ ಯಾಕೆ ಅಂದರೆ ಸುತ್ತ ಅವರ ವಾತಾವರಣ ಹೇಗಿರುತ್ತೆ ಅಂದರೆ ಇಟ್ಸ್ ಅ ಹಾರ್ಶ್ ಆ್ಯಂಡ್ ಡಿಸೊನೆಂಟ್ ರಿಯಾಲಿಟಿ. ಅದರ ವಾಸ್ತವತೆ ತುಂಬ ಕಟುವಾಗಿರ್ತದೆ. ಯಾಕೆ ಅಂದರೆ ಎಲ್ಲ ಕಡೆ ಸಾವು, ಲಾಸ್, ಎಕನಾಮಿಕ್ ಡಿಪ್ರೆಷನ್. ದಿಸ್ ಈಸ್ ದ ಕೈಂಡ್ ಆಫ್ ಸೊಸೈಟಿ ದಟ್ ಪೀಪಲ್ ಆಫ್ 20th century see. A sense of futility means uselessness. ಅನಾರ್ಕಿ ಅಂದರೆ ಅರಾಜಕತೆ. ಯಾವುದು ಪೊಲಿಟಿಕಲ್, ಈಗ ಹಳೆ ಇದು ದಿಸ್ ಇಸ್ ಆಲ್ಸೋ ದ ಟೈಮ್ ವೆನ್ ಕೊಲೋನಿಯಲ್ ಪವರ್ಸ್ ಜಾಸ್ತಿ ಆಗ್ತಾ ಹೋಗಿ ಡೆಮಾಕ್ರಸಿಗಳು ಮಶ್ರೂಮ್ ಆಗ್ತಾ ಹೋಗುತ್ತೆ ಎಲ್ಲ ಕಡೆ. ಆವಾಗ ಇಟ್ಸ್ ಸ್ಟಿಲ್ ಡೆಮಾಕ್ರಸಿ ಗಟ್ಟಿಯಾಗಿ ಕಾಲೂರಿಲ್ಲ. ಆದರೆ ಹಳೆ ಆರ್ಡರ್, ಪೊಲಿಟಿಕಲ್ ಆರ್ಡರ್ ಕೂಡ it's not sufficient for the present society, and it kind of creates a social disorder which prevails everywhere. So ಒಂದು ರೀತಿಯ ಸೋಷಿಯಲ್ ಡಿಸಾರ್ಗನೈಸೇಷನ್ ಅಂದರೆ ಹಳೇ ಸ್ಟ್ರಕ್ಚರ್ ಶಿಥಿಲಗೊಳ್ತಾ ಹೊಸ ಸ್ಟ್ರಕ್ಚರ್ ಅವಾಗ ಬರ್ತಿರುತ್ತೆ. ಬಟ್ ಇಟ್ಸ್ ಅ ಕೈಂಡ್ ಆಫ್ ಒಂಥರ ಸಂಧಿ ಸಂಕ್ರಾಂತಿ ಕಾಲ ಅಂತಾರಲ್ಲ, ಆ ಥರದ ಕಾಲದಲ್ಲಿ ಈ ಮಾಡರ್ನಿಸ್ಟ್ ಯುಗ ಬರ್ತದೆ. ಸೊ ಲಿಟ್ರೇಚರಲ್ಲಿ ನಾವೇನು ನೋಡ್ಬೋದು ಮಾಡರ್ನಿಸಮ್ ಇದಂದರೆ ಫ್ರ್ಯಾಗ್ಮೆಂಟೆಡ್ ಅಟರೆನ್ಸಸ್. ಅಂದರೆ ಒಂದು ಅರ್ಥಬದ್ಧವಾದಂತಹ ಕ್ಲೀನ್ ಕಂಪೋಸಿಷನ್ ಇಲ್ಲ ನಿಮಗೆ. ಯು ಹ್ಯಾವ್ ಫ್ರ್ಯಾಗ್ಮೆಂಟೆಡ್ ಅಟರೆನ್ಸಸ್. ಒಂದು ಏನೋ ಹೇಳ್ಬಿಡೋದು, ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ನ ಓದಿದ್ವಿ ಈಗಾಗಲೇ, ವಿಚ್ ಈಸ್ ಮನಸ್ಸಿನಲ್ಲಿ ಏನಾಗುತ್ತೆ ಅದನ್ನು ಹಾಗೇ ಹೇಳೋದು. ನೆರೇಟಿವ್ ಕಂಟಿನ್ಯೂಟಿ ಇಲ್ಲ. a deliberate dislocation of parts in which readers have to make connections with the techniques used. ಸೊ ಡಿಸ್ಕನೆಕ್ಷನ್ ಬೇಕಂತಲೇ ಅಂದರೆ ಅವತ್ತಿನ ಪರಿಸ್ಥಿತಿ ಹಾಗೆ ಎಲ್ಲ ಕಡೆ ಮೀನಿಂಗ್ ಸಡಿಲಾಗ್ತಾ ಹೋಗುತ್ತೆ, ಮೀನಿಂಗ್ ಹಿಡ್ಕೊಳ್ಳೋಕ್ಕೆ ಆಗ್ತಿರಲ್ಲ. ಸೊ ಆ ಥರದ ಸಮಯದಲ್ಲಿ ನೀವು ಲಿಟ್ರೇಚರ್ನಲ್ಲಿ ಏನನ್ನು ತೋರಿಸ್ತೀರಿ? ಫ್ರ್ಯಾಗ್ಮೆಂಟೆಡ್, ಒಡೆದು ಹೋಗಿರೋ ಅಂಥದ್ದು. ನೀವು ಅದರಲ್ಲೇ ಅರ್ಥ ಆಗಬೇಕು ಜೀವನನೂ ಹೀಗೆ ಇದೆ ಅನ್ನೋದು. ದೆರ್ ಇಸ್ ಅ ಬ್ರೇಕ್ ಇನ್ ನೆರೇಟಿವ್ ಕಂಟಿನ್ಯೂಟಿ ಆ್ಯಂಡ್ ಕೋಹಿರೆನ್ಸ್. ಕೋಹಿರೆನ್ಸ್ ಅಂದರೆ ಅರ್ಥಬದ್ಧತೆ ಮತ್ತು ನೆರೇಟಿವ್ ಕಂಟಿನ್ಯೂಟಿ. ಕಂಟಿನ್ಯೂಟಿ ಅಂದರೆ ಒನ್ ಫಾಲೋಸ್ ದಿ ಅದರ್. ನಾನು ಈ ಕತೆ ಹೇಳ್ತಾ ಇದ್ದೀನಿ ಅಂದರೆ ಒಂದಾದ್ಮೇಲೆ ಒಂದು ಹೇಳ್ತಾ ಹೋಗಬೇಕು. ಆದರೆ ಇದನ್ನೊಂದನ್ನು ಹೇಳ್ಬಿಟ್ಟು ಇನ್ನೇನೋ ಅರ್ಥ ಇಲ್ಲದೆ ಇರೋದನ್ನು ಪಕ್ಕದಲ್ಲಿಟ್ಟರೆ ಹೇಗಿರುತ್ತೆ ಹಾಗೆಯೇ. ಆದರೆ ಮಾಡರ್ನಿಸ್ಟ್ ಲಿಟ್ರರಿ ಟೆಕ್ನಿಕ್ನಲ್ಲಿ ಈ ಥರದ ಒಂದು ನೆರೇಟಿವ್ ಟೆಕ್ನಿಕ್ ಆ್ಯಕ್ಚುಲಿ ಎಂಪ್ಲಾಯ್ ಮಾಡ್ತಾರೆ. ಯಾಕೆ ಅಂದರೆ ಅವತ್ತಿನ ಪ್ರಪಂಚ ಹಾಗಿರುತ್ತೆ. ಬೆಳಗ್ಗೆ ನಾನು ಸರಿಯಾಗಿರ್ತೀನಿ, ಸಂಜೆ ಹೊತ್ತಿಗೆ ಸತ್ತೋಗ್ತೀನಿ ಅನ್ನೋ ಮನುಷ್ಯರ ಜೀವನ
you can't really bring in something else in literature when life itself has become so transient. So there is an automatic writing and stream of consciousness. ನಾನು ಈಗಾಗಲೇ stream of conscious ಬಗ್ಗೆ ಬೇರೆ in session 7-8 ಅಲ್ಲಿ we have dealt with it. There's also automatic writing. Automatic writing ಅಂದರೆ ಮನಸ್ಸಿಗೆ ಬಂದ ತಕ್ಷಣ ಹಾಗೆ ಪೆನ್ನಲ್ಲಿ ಬರೆಯುವಂಥದ್ದು, ಯೋಚನೆ ಮಾಡಿ ತರ್ಕಬದ್ಧವಾಗಿ ಮಾಡಿ ಅಥವಾ ಮೀಟರ್ನ ಇಟ್ಟು ಛಂದಸ್ಸಿಟ್ಟು ಈ ಥರದ್ದು ಯಾವುದನ್ನು ಕಂಪೋಸ್ ಮಾಡ್ತಾ ಇಲ್ಲ. ದೆರ್ ಇಸ್ ನೋ ಮೀಟರ್, ದೆರ್ ಇಸ್ ನೋ ರೈಮ್, ದೆರ್ ಇಸ್ ನೋ ಸ್ಟ್ರಕ್ಚರ್. ಇಟ್ಸ್ ಜಸ್ಟ್ ಅ ವಾಮಿಟಿಂಗ್ ಸಾರ್ಟ್ of the things that are happening inside. And avant-garde is making new. Ezra Pound gives this term which is avant-garde. Avant-garde ಅಂದರೆ ಯಾವುದೇ ಮುಂದಿನ ಶ್ರೇಣಿಯಲ್ಲಿ ಇರುವಂಥದ್ದು ಅಂತ, ಅಂದರೆ ಹೊಸದಾಗಿ ಏನನ್ನಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಬರೀರಿ ಅನ್ನೋ ಹಾಗೆ. ನಾವೆಲ್ ಬಿಕಮ್ಸ್ ಅ ಪ್ರಿಡಾಮಿನೆಂಟ್ ಲಿಟರರಿ ಫಾರ್ಮ್ ಆಫ್ ಮಾಡರ್ನಿಸಮ್. ಹಿಂದೆ ಇದ್ದಂಥದ್ದು ಪೊಯಿಟ್ರಿ ಹೋಗಿ ಈಗ, ಅಥವಾ ಡ್ರಾಮಾ ಹೋಗಿ ಈಗ ನಾವೆಲ್, 20th century ಇನ್ವೆನ್ಷನ್ ಅಂತಲೇ ಹೇಳ್ತೀವಿ ನಾವೆಲ್ನ. ಇಟ್ ಬಿಕಮ್ಸ್ ಅ ವೆರಿ ಪಾಪ್ಯುಲರ್ ಆ್ಯಂಡ್ ಅ ಪ್ರಿಡಾಮಿನೆಂಟ್ ಲಿಟ್ರರಿ ಫಾರ್ಮ್. ಮಾಡರ್ನಿಸಮ್ ಬರುವಂಥದ್ದು, ಗುರುತಿಸುವಂಥದ್ದು ವಿಚ್ ಜಾನ್ರ್ ಆಫ್ ಲಿಟ್ರೇಚರ್ ರೆಪ್ರೆಸೆಂಟ್ಸ್ ಮಾಡರ್ನಿಸಮ್ ಅಂದರೆ ನಾವೆಲ್ ಅಂತ ಈಸಿಲಿ ಹೇಳ್ಬೋದು ನೀವು. Who are some of the important modernist writers? James Joyce, who wrote Ulysses, Finnegan's Wake; T.S. Eliot, who wrote this famous poem called The Wasteland; Virginia Woolf, about whom we've already studied, Jacob's Room; Ezra Pound, Cantos is a collection of poems, it's an anthology; Gertrude Stein, Thomas Mann, William Carlos Williams, W.B. Yeats, Bertolt Brecht. ಇದರಲ್ಲಿ ಕೆಲವರು. Carlos Williams is an American. Gertrude Stein is also an American writer. Thomas Mann. W.B. Yeats is an Irish poet whom we have already known in the previous sessions. Bertolt Brecht is a playwright, ಅಂದರೆ ನಾಟಕಕಾರ. He is known for his ಥರ ಮೆಥಡ್ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ, ಅಂದರೆ ಆ ಕ್ಯಾರೆಕ್ಟರ್ನ ಎಲಿಮೆಂಟ್ಸಿಗೆ ಬಂದು ಆ್ಯಕ್ಟ್ ಮಾಡೋವಂಥದ್ದು. ಸೊ ಈ ಥರದ್ದು ವಿಚಾರಕ್ಕೆ ಬರ್ಟೋಲ್ಟ್ ಬ್ರೆಕ್ಟ್ ಇಸ್ ವೆರಿ ಪಾಪ್ಯುಲರ್. ಸೊ ದೀಸ್ ಆರ್ ಸಮ್ ಆಫ್ ದ ಮಾಡರ್ನಿಸ್ಟ್ ರೈಟರ್ಸ್. Which of these writers is not a modernist writer? So let's look at some of the questions here. Virginia Woolf, T.S. Eliot, Jane Austen, Ezra Pound. Answer is Jane Austen. Modernism was mainly influenced by World War, capitalism, feudalism, communism. Correct answer is World War. Which of these is a modernist technique of writing? Narrative continuity, coherent prose, ornate description, fragmented utterances. Answer: fragmented utterances. Which of these thinkers is a precursor to modernism? Aristotle, Plato, Xenophanes, Nietzsche. Correct answer is Nietzsche. Automatic writing breaks narrative continuity, words, sentences, meaning. Correct answer is narrative continuity. Let's briefly summarize what we learned in this session. We learned the concept of modernism and how it comprised movements both in Britain and America between 1910 and 1930. 1910 ಮತ್ತು 1930 ಅಲ್ಲಿ ಅಮೇರಿಕನ್ ಮತ್ತು ಬ್ರಿಟಿಷ್ ಸೊಸೈಟಿಯಲ್ಲಿ ಆದಂತಹ ಲಿಟ್ರರಿ ಮತ್ತು ಆರ್ಟಿಸ್ಟಿಕ್ ಮೂಮೆಂಟ್ಸ್ಗೆ ಮಾಡರ್ನಿಸಮ್ ಅಂತ ಹೇಳ್ತೀವಿ. ಇಟ್ ವಾಸ್ ಅ ಮೂಮೆಂಟ್ ಟು ಗ್ರಾಪಲ್ ವಿತ್ ದ ಡಿವಾಸ್ಟೇಟಿಂಗ್ ಎಫೆಕ್ಟ್ಸ್ ಆಫ್ ವರ್ಲ್ಡ್ ವಾರ್. ಸೊ ಇಟ್ ಕೇಮ್ ಇನ್ ಟು ಎಫೆಕ್ಟ್ ಟು ಗ್ರಾಪಲ್ ವಿತ್, to deal with the devastating, destroying effects of World War. Some features of modernism include loss of faith in religion, traditional morality and traditional way of living and thinking, and general social disorder. So these are some of the characteristic features of modernism as a mode of thought. Modernist writing uses disjointed narrative, fragmented utterances, stream of consciousness, and automatic writing. Thanks for listening.